पमारे सगनी पम पग मपा पसानी मपनी सा गा गा मरे सा सानी सपनी मपा. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಾನು ನನ್ನ ಕುಟುಂಬ ಜೊತೆ ಹೋಗಿರುವಂಥ ದಕ್ಷಿಣ ಭಾರತ ಯಾತ್ರೆಯನ್ನು ಇಲ್ಲಿ ನಾನು ಸಂಪೂರ್ಣವಾಗಿ ತೋರಿಸಿಕೊಳ್ಳುತ್ತೇನೆ. ಮೊದಲಾಗಿ ನಾವು ಹೋಗಿದ್ದು ನಂಜನಗೂಡಲ್ಲಿರುವಂಥ ನಂಜುಂಡೇಶ್ವರನ ದರ್ಶನವನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಸಾಗಿದ್ದು ಬಂಡೀಪುರ ರಿಸರ್ವ್ ಫಾರೆಸ್ಟ್. ಇಲ್ಲಿ ನಾವು ಸುಮಾರು ಜಿಂಕೆ, ಆನೆ ಹಾಗೂ ಕೋತಿ ಹಾಗೂ ಹಲವಾರು ಪ್ರಾಣಿಗಳನ್ನು ನೋಡಿಕೊಂಡು ನಾವು ಮುಂದಕ್ಕೆ ತೆರಳಿರುವಂಥದ್ದು ಒಂದು ಸುಂದರವಾದ ಜಲಪಾತದ ಹತ್ತಿರ. ಹಾಗೆ ಮರಿಲಾರದೆ ನಾವು ಕೆಲವೊಂದು ಸುಂದರ ದೃಶ್ಯವನ್ನು ನೋಡಿಕೊಂಡು ನಾವು ಊಟಕ್ಕೆ ನಿಲ್ಲಿಸಿದ್ದು ಒಂದು ಸುಂದರವಾದ ಜಲಪಾತದ ಹತ್ತಿರ. ಅಲ್ಲಿ ಊಟವನ್ನು ಮಾಡಿ ಆನಂದ ಪಡೆದು ಮುಂದಕ್ಕೆ ಹೋಗಿದ್ದು ಗುರುವಾಯೂರಪ್ಪನಲ್ಲಿ ದರ್ಶನ ಪಡೆದುಕೊಂಡು ನಾವು ಮುಂದಕ್ಕೆ ನಿಲ್ದಾಣವಾಗಿತ್ತು ಕಾಲಡಿ. ಶ್ರೀ ಆದಿ ಜಗದ್ಗುರು ಶಂಕರಾಚಾರ್ಯರ ಜನ್ಮಭೂಮಿಯಾಗಿತ್ತು ಇಲ್ಲಿ ನಾವು ಶಂಕರಾಚಾರ್ಯರ ಮನೆ ದೇವರಾದ ಕೃಷ್ಣ ದೇವಾಲಯವನ್ನು ಹೋಗಿ ಅಲ್ಲಿ ದರ್ಶನ ಪಡೆದುಕೊಂಡು ಬಂದೆವು. ಹೇಳುತ್ತಾರೆ, ಪೂರ್ಣಾ ನದಿ ಹತ್ತಿರ ಆದಿಶಂಕರಾಚಾರ್ಯರಿಗೆ ಮೊಸಳೆಯು ಅವರ ಕಾಲನ್ನು ಹಿಡಿದಿತ್ತು ಎಂದು ಹೇಳುತ್ತಾರೆ. ಇದನ್ನೆಲ್ಲ ನೋಡಿ ನಾವು ಮುಂದಕ್ಕೆ ಸಾಗಿದ್ದು ಶಬರಿಮಲೆಯಲ್ಲಿ ಸ್ವಾಮಿ ಶರಣಮಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡು 18 ಮೆಟ್ಟಲುಗಳನ್ನು ಹತ್ತಿಕೊಂಡು ನಮ್ಮ ಮುಂದಿನ ನಿಲ್ದಾಣವಾಗಿತ್ತು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಇಲ್ಲಿ ನಾವು ವಿಷ್ಣು ಶಯನ ರೂಪದಲ್ಲಿ ಇದ್ದಾನೆ. ಇವನನ್ನು ನೋಡಲು ನಾವು 3 ದ್ವಾರಗಳಿಂದ ನೋಡಬೇಕಾಗತ್ತೆ. ಇಷ್ಟು ದೊಡ್ಡ ಇದ್ದಾನೆ ಎಂದು ಗೊತ್ತಾಗುತ್ತೆ. ನಾವು ಮುಂದಕ್ಕೆ ಹೋಗಿದ್ದು ಎಂದರೆ ಕನ್ಯಾಕುಮಾರಿ. ಇಲ್ಲಿ ತ್ರಿವೇಣಿ ಸಂಗಮ ದರ್ಶನವನ್ನು ಪಡೆದುಕೊಂಡು ಕನ್ಯಾಕುಮಾರಿ ದೇವಾಲಯವನ್ನು ನೋಡಿಕೊಂಡು ಅಲ್ಲಿ ಅಮ್ಮನವರ ಆಶೀರ್ವಾದ ಪಡೆದುಕೊಂಡು ನಾವು ಮುಂದಕ್ಕೆ ಹೋಗಿದ್ದು ತಿರುಚೆಂದೂರಿನಲ್ಲಿ ಮುರುಗನ್ ಎಂಬ ದೇವರನ್ನು ದರ್ಶನ ಪಡೆದುಕೊಂಡು ಅಲ್ಲಿ ಸುಂದರವಾದ ನವಿಲುಗಳನ್ನು ನೋಡಿಕೊಂಡು ಗೋಪುರಕ್ಕೆ ದರ್ಶನ ಮಾಡಿ ನಮಸ್ಕರಿಸಿ ಮುಂದಕ್ಕೆ ತೆರಳಿದ್ದು ರಾಮೇಶ್ವರದಲ್ಲಿ ರಾಮನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡು ಕೋದಂಡರಾಮ ದೇವಾಲಯದಲ್ಲಿ ಕೋದಂಡರಾಮನ ದರ್ಶನ ಪಡೆದುಕೊಂಡು ಸಮುದ್ರದಲ್ಲಿ ನಾವು ಸ್ನಾನ ಮಾಡಿಕೊಂಡು ನಮ್ಮ ಮನೆಯಿಂದ ತಂದಿರುವಂಥ ನಾವು ನಮ್ಮ ದೇವರವನ್ನು ಸಮುದ್ರ ದಂಡಿ ಹತ್ತಿರ ಕೂತು ಪೂಜೆ ಮಾಡಿ ಅಲಂಕರಿಸಿ ಅದನ್ನು ನಮಸ್ಕರಿಸಿ ನಾವು ಮುಂದಕ್ಕೆ ಹೋಗಿದ್ದು ಶ್ರೀರಂಗಂನಲ್ಲಿ ಅಖಿಲಾಂಡೇಶ್ವರಿ ಸನ್ನಿಧಿಯಲ್ಲಿ ನಮಗೆ ಸಿಕ್ಕಿರುವಂಥ ಹೂಹಾರವನ್ನು ತೆಗೆದುಕೊಂಡು ನಾವು ಮುಂದಕ್ಕೆ ಸಾಗಿದ್ದು ಜಂಬುಕೇಶ್ವರ ದೇವಾಲಯದಲ್ಲಿ ಜಂಬುಕೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ನಾವು ನೃತ್ಯ ಸೇವೆಯನ್ನು ಅಲ್ಲಿಯೇ ನಾವು ಪ್ರದರ್ಶಿಸಿದ್ದೇವೆ. ಅಲ್ಲಿಯೇ ದೀಪಾವಳಿಯ ಶುಭ ದಿನದಂದು ನಾವು ಅಲ್ಲಿ ಆರತಿಯನ್ನು ಮುಗಿಸಿಕೊಂಡು ಮುಂದಕ್ಕೆ ತೆರಳಿದ್ದು ನಾವು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯದಲ್ಲಿ ಬೃಹದೇಶ್ವರನ ಆಶೀರ್ವಾದ ಮತ್ತು ದರ್ಶನವನ್ನು ಪಡೆದುಕೊಂಡವಿ. ಬೃಹದೇಶ್ವರ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಆಗಿದೆ. ನಮ್ಮ ಮುಂದಿನ ನಿಲ್ದಾಣ ಕುಂಭಕೋಣಂ ದೊಡ್ಡದಾದ ಊರು. ಅಲ್ಲಿ ನಾವು 3 ದೇವಾಲಯವನ್ನು ನೋಡಿದ್ದೇವೆ. ಅವು ಆದಿಕುಂಬೇಶ್ವರ, ಐರಾವತೇಶ್ವರ ಹಾಗೂ ಸಾರಂಗಪಾಣಿ. ಮತ್ತು ಕುಂಭಕೋಣವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ನಾವು ಮುಂದಕ್ಕೆ ಹೋಗಿದ್ದು
ತಿರುಮಿಚೂರಿನಲ್ಲಿ ಮಾತೆ ಲಲಿತಾಂಬ ಹಾಗೂ ಮೇಘನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಮುಂದಕ್ಕೆ ಸಾಗಿದ್ದು ಚಿದಂಬರಮಲ್ಲಿ ನಟರಾಜ ದೇವರ ಹಾಗೂ ಶ್ರೀ ಗೋವಿಂದ ಪೆರುಮಾಳ್ ಅವರ ದರ್ಶನ ಪಡೆದುಕೊಂಡು ಅಲ್ಲಿ ಪಕ್ಕದಲ್ಲಿರುವಂಥ ಕಾಳಿಮಾತೆ ದೇವಸ್ಥಾನಕ್ಕೆ ಹೋಗಿ ನಾವು ಕಾರ್ತಿಕ ದೀಪವನ್ನು ಬೆಳಗಿ ಹಾಗೂ ಅಲ್ಲಿಯೇ ಹಚ್ಚಿ ನಾವು ದರ್ಶನವನ್ನು ಪಡೆದುಕೊಂಡು ಕೊನೆಯ ಸ್ಥಳವನ್ನು ತಲುಪಿದ್ವಿ. ಅದೇ ತಿರುವಣ್ಣಾಮಲೈ. ಅಲ್ಲಿ ಅಗ್ನಿಲಿಂಗವಾದ ಅರುಣಾಚಲೇಶ್ವರ, ಕಾಲಭೈರವ, ರಮಣ ಮಹರ್ಷಿಯ ತಪಸ್ಥಳ ಹಾಗೂ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ನಾವು ಕೊನೆಯದಾಗಿ ಕಾರ್ತಿಕ ದೀಪವನ್ನು ಹಚ್ಚಿ ಮತ್ತೆ ಬೆಂಗಳೂರು ಕಡೆಗೆ ತಿರುಗಿ ಪಯಣವನ್ನು ಸಾಗಿಸಿದಿವಿ.